ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ 36 ಸೈಜ್ನ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ನೋಡೋಣ. ನೋಡಿ, ಮೊದಲಿಗೆ ನಾನು ಲೈನಿಂಗ್ ಅಲ್ಲೇ ಕಟ್ ಮಾಡ್ಕೊಂತ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು ಲೈನಿಂಗ್ ಅಲ್ಲೇ ಕಟ್ ಮಾಡ್ಕೊಂತೀನಿ. ನೋಡಿ, ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಕೆಳಗಡೆಗೆ 1/2 ಇಂಚು ಮಾರ್ಜಿನ್ ಅನ್ನ ಬಿಡಬೇಕಾಗುತ್ತೆ. ನೋಡಿ, 1/2 ಇಂಚು ಮಾರ್ಜಿನ್ ಮಾರ್ಕ್ ಮಾಡ್ಕೊಂತೀನಿ. ಟೋಟಲ್ 14.5 ಇಂಚು ಲೆಂತ್ ಬೇಕು. ನೋಡಿ, ಇಲ್ಲಿಂದ ಟೋಟಲ್ 14.5 ಕೆಳಗಡೆ ಮಾರ್ಜಿನ್ ಮೇಲ್ಗಡೆ ಮಾರ್ಜಿನ್ ಸೇರಿದ್ರೆ 15.5 ಮಾರ್ಕ್ ಮಾಡ್ಕೊಂತ ಇದೀನಿ. ಹಾಗೆ ನೋಡಿ, 5.5 ಇಂಚು ಶೋಲ್ಡರ್ ಇಡ್ತಾ ಇದೀನಿ. ಇದಕ್ಕೆ ಶೋಲ್ಡರ್ಗೆ 5.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ನೆಕ್ ಡೀಪ್ ಬಂದು 10 ಇಂಚಿಗೆ. ಹಾಗೆ ಶೋಲ್ಡರ್ ಬಂದು 5.5 ಇಂಚ್ ಇಡ್ತಾ ಇದೀನಿ. ಇಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಟೋಟಲ್ ಲೆಂತ್. ಹಾಗೆ ಇದು ಆರ್ಮೋಲು 5.5 ಇಂಚ್ ಡೌನಿಂಗು. ಹಾಗೆ ಇದು ಬ್ಯಾಕ್ ನೆಕ್ ಡೀಪು. ಬ್ಯಾಕ್ ಸೈಡು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1/2 ಇಂಚು ಮಾರ್ಕಿಂಗು. ಹಾಗೆ 5.5 ಇಂಚು ಶೋಲ್ಡರ್ ಕೂಡ ನಾನು 5.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. 16 ಇಂಚು ಆರ್ಮೋಲ್ ಬರಬೇಕು ನಮಗೆ. ಹಾಗಾಗಿ 5.5 ಇಂಚ್ ಮಾರ್ಕ್ ಮಾಡ್ಕೊಂಡ್ರೆ ಕರೆಕ್ಟಾಗಿ 16 ಇಂಚ್ ಬರುತ್ತೆ. ಹಾಗೆ ನೆಕ್ ವಿಡ್ತ್ ಅನ್ನು ಬಂದು ನಾನು 2.25 ಇಂಚ್ ಇಡ್ತಾ ಇದ್ದೀನಿ. ನಮಗೆ 2.5 ಇಂಚು ರೆಡಿ ಆಗುತ್ತೆ ಅಲ್ಲಿಗೆ. ಕೊರಳಿನ ಅಗಲ ಬಂದು 2.25. ಹಾಗೆ ಇದಕ್ಕೆ ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಮಾಮೂಲಿ ರೌಂಡ್ ಶೇಪಲ್ಲಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಚೆಸ್ಟ್ ಬಂದು 36 ಇದೆ. 36 ನಾವು ನೋಡಿ 4ರಿಂದ ಡಿವೈಡ್ ಮಾಡಿದಾಗ ನಮಗೆ 9 ಇಂಚ್ ಬರುತ್ತೆ. 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಟೊಂಟದ ಬಂದು 30 ಇದೆ. 30 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 7.5 ಇಂಚ್ ಬರುತ್ತೆ. ನೋಡಿ, 7.5 ಪ್ಲಸ್ 1 ಇಂಚು ಡಾಟ್ಗೋಸ್ಕರ ಟೋಟಲ್ 8.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬೇಕಾದ್ರೂ ಬಿಡ್ಬೋದು. ನಾನು ನೋಡಿ ಇದಕ್ಕೆ 1.25 ಇಂಚಿನಷ್ಟು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಬಿಡ್ತಾ ಇದ್ದೀನಿ. ಆರ್ಮೋಲ್ ಡೌನಿಂಗ್ ನೋಡಿ, ಆರ್ಮೋಲ್ ಬ್ಯಾಕ್ ಸೈಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ 5.5 ಇದೆ. 5.5 ಬಂದು ಅರ್ಧ ಬಂದು 2.25 ಆಗುತ್ತೆ. ಇಲ್ಲಿಂದ ನಾವು ಬ್ಯಾಕ್ ನೆಕ್ ಶೇಪ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಈ ತರ ಸ್ಕೇಲ್ ಇದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, ಇದು ಬ್ಯಾಕ್ ಆರ್ಮೋಲ್ ಶೇಪ್. ಹಾಗೆ ಇಲ್ಲಿ ಡಾಟ್, ಇವೆರಡು ಸೆಂಟ್ರಲ್ಲಿ ಒಂದು ಡಾಟ್ ಬರುತ್ತೆ. ನೋಡಿ, ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟು. ಹಾಗೆ ಇಲ್ಲಿ ನೆಕ್ ವಿಡ್ತ್ಗೆ ನ್ಯಾಚ್ ಹಾಕಂತೀನಿ. ನಾನು ಆನಂತರ ಕಟ್ ಮಾಡ್ಕೊಂತೀನಿ. ನೋಡಿ, ಇದು ಬ್ಯಾಕ್ ಪಾರ್ಟು. ಇವಾಗ ಬಂದು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನಮ್ಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1/2 ಇಂಚು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಉಕ್ಸ್ ಪಟ್ಟಿಗೆ ಮಾರ್ಜಿನ್ ಬೇಕಲ್ಲ, ಅದಕ್ಕೋಸ್ಕರ. ಹಾಗೆ ನಾವು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿದ್ದೀವಿ ಅದನ್ನು ಆಸ್ ಇಟ್ ಈಸ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಆರ್ಮೋಲು ಶೋಲ್ಡ್ರು ಹಾಗೆ ಎಲ್ಲದನ್ನು ಕೂಡ ಆಸ್ ಇಟ್ ಈಸ್ ಇಟ್ಟು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಲ್ಲ, ಡೈರೆಕ್ಟ್ ಆಗಿ ನಾನು ಕಟ್ ಮಾಡಿಬಿಡ್ತೀನಿ ನೆಕ್ ವಿಡ್ತಿಗೆ. ಹಾಗೆ ಇದು ಆರ್ಮೋಲು. ನೋಡಿ, ಇಲ್ಲಿ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊತೀವಿ. ಇಷ್ಟನ್ನು ನಾವು ರಿಮೂವ್ ಮಾಡೋಣ ಇವಾಗ. ಇದು ನಮಗೆ ಫ್ರಂಟ್ ಪಾರ್ಟು. ಬ್ಯಾಕ್ ಪಾರ್ಟಿಂದ ಮಾರ್ಕಿಂಗ್ ಮಾಡ್ಕೊಂಡಿದ್ವಿ. ಇವಾಗ ಇದಕ್ಕೆ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ನೋಡಿ, ನಾವು ಬ್ಯಾಕ್ ಪಾರ್ಟಲ್ಲಿ ಏನು ಬಾಕ್ಸ್ ಮಾಡಿದ್ವಿ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಹಾಗೆ ಈ ಕಾರ್ನರ್ ಸೈಡಿಂದ ಒಂದು 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಅದಕ್ಕೆ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಇದು ಬ್ಯಾಕ್ ಆರ್ಮೋಲ್ ಶೇಪು. ಹಾಗೆ ಇದು ಫ್ರಂಟ್ ನೆಕ್ ಡೀಪ್ ಒಂದು 7.25 ಇಂಚ್ ಬೇಕು. ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದ್ರಿಂದ 7.25 ಇಂಚ್ ಇದೆ. ಹಾಗಾಗಿ ನೋಡಿ, 7.25 ಇಂಚು ನಮಗೆ ಟೋಟಲ್ಲು 7.25 ಇಂಚು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ನೆಕ್ ಲೆಂತು, ಫ್ರಂಟ್ ನೆಕ್ ಲೆಂತು, ಡೀಪು ಅಥವಾ ಲೆಂತು. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೇನ್ ಡಾಟ್ ಪಾಯಿಂಟ್ ಬಂದು, ಫಸ್ಟ್ ಡಾಟ್ ಪಾಯಿಂಟ್ ಬಂದು 10.5 ಇಂಚು. 10.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 10.5 ಇಂಚು. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 13 ಇಂಚು. 13 ಇಂಚು ಹಾಗೆ 10.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ.
ಹಾಗೆ ಅಫೆಕ್ಸ್ ಟು ಅಫೆಕ್ಸ್ ಬಂದು ಚೆಸ್ಟ್ ಮೆಜರ್ಮೆಂಟ್ನ 10ನೇ ಒಂದು ಭಾಗ ಬರುತ್ತೋ ಅಷ್ಟು ಇಡಬೇಕು. ಇದು 36 ಇದೆ, ಹಾಗಾಗಿ 3.6ಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಇದು ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಡಾಟ್ ಬಂದು ನಾನು 2.5 ಇಂಚು ಡಾಟ್ ಹಿಡಿತಾ ಇದ್ದೀನಿ ಈ ಸೈಜ್ಗೆ. ನೋಡಿ 1 ಕಾಲು, ಹಾಗೆ ಈ ಸೈಡ್ 1 ಕಾಲು. ಮೇನ್ ಡಾಟ್ ಬಂದು ನಾನು 2.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಲೈನಿಂದ 1 ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಒಂದು 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನಮಗೆ ಸೊಂಟದ ಅಳತೆ ಬಂದು ಎಷ್ಟಿದೆ, 30 ಇಂಚಿದೆ, ಅಂದರೆ 34ನೇ ಒಂದು ಭಾಗ ಬಂದು 7.5 ಬರುತ್ತೆ. 7.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಆನಂತರ 2.5 ಇಂಚು ನಾವು ಡಾಟ್ ಇಟ್ಟಿದ್ದೀವಿ, ಅದನ್ನು ಲೆಸ್ ಮಾಡೋಣ. ಹಾಗೆ ಮಾರ್ಜಿನ್ ಬಂದು ನೀವು ಎಷ್ಟು ಇಟ್ಟಿದ್ದೀರಾ ಅಷ್ಟಕ್ಕೆ ನೀವು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಳ್ಳಿ. ನಾನು ಇದಕ್ಕೆ 1.25 ಇಂಚು ಮಾರ್ಜಿನನ್ನು ಬಿಟ್ಟಿದ್ದೀನಿ ಬ್ಯಾಕ್ ಸೈಡಲ್ಲಿ. ಇಲ್ಲಿ ಕೂಡ ಅಷ್ಟೇ 1.25 ಇಂಚು ಬಿಡ್ತಾ ಇದ್ದೀನಿ ಫ್ರಂಟ್ ಪಾರ್ಟ್. ಹಾಗೆ ಇಲ್ಲಿ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ, ಇವೆರಡು ಸೆಂಟರಿಗೆ ಒಂದು ಮಾರ್ಕನ್ನು ಮಾರ್ಕ್ ಮಾಡ್ಕೊಳ್ಳಿ. ಇದು ನಮಗೆ ಡಾಟು, ಫ್ರಂಟ್ ಡಾಟು. ಹಾಗೆ ಇಲ್ಲಿ ಆರ್ಮೋಲ್ ಹತ್ರ ಕೂಡ ಒಂದು ಡಾಟ್ ಬರುತ್ತೆ, ಅದನ್ನು ಕೂಡ ಅಷ್ಟೇ ಒಂದು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಡಾಟ್ ಬರುತ್ತೆ. ನಾನು 4th ಡಾಟ್ ಬಂದು ಹಿಡಿಯಲ್ಲ, ಅದನ್ನು ಸ್ಟಿಚ್ ಮಾಡ್ಬೇಕಾದ್ರೆ ಏನಾದರೂ ಜಾಸ್ತಿ ಬಂತು ಒಂದು ಸೈಡು ಅದನ್ನು 4 ಡಾಟ್ ಹಿಡಿತೀನಿ, ಇಲ್ಲ ಅಂದರೆ ಹಾಗೆ ಹೊಲಿತೀನಿ. ನೋಡಿ ಇದು ಪಾಲಿಸ್ಟರ್ ಆಗಿರೋದ್ರಿಂದ ಜಾರುತ್ತೆ. ನೋಡಿ ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಆಯಿತು. ಇವಾಗ ಬಂದು ನಾವು ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ, ಆ ನಂತರ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ ಕಟ್ ಮಾಡಲಿಕ್ಕೆ ಶಾರ್ಟೇಜ್ ಆಗುತ್ತೆ, ಹಾಗಾಗಿ ನಾನು ಒಂದು ಜಾಸ್ತಿನೇ ಫೋಲ್ಡ್ ಹಾಕೊಂಡಿದ್ದೀನಿ. ನೋಡಿ ಇಲ್ಲಿ ಕಡಿಮೆ ಇದೆ ಒಂದಕ್ಕೆ, ನಿಮಗೆ ಮಾರ್ಕಿಂಗ್ ಕಾಣಲಿ ಅಂತೇಳಿ ನಾನು ಈ ಸೈಡ್ ಹಾಕೊಂಡಿದ್ದೀನಿ. ಒಂದು ಸೈಡ್ ಬಂದು ನಾವು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ ಲೆಂತ್ ಬಂದು ನಮಗೆ 10.25 ಇಂಚಿದೆ. ನೋಡಿ ಮೊದಲಿಗೆ 1/2 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸ್ಲೀವ್ ಲೆಂತ್ ಬಂದು ತುಂಬ ಇದೆ, 10 ಎಷ್ಟಿದೆ ಅಂದರೆ 10.25 ಇಂಚಿದೆ, ಅಂದರೆ ಅಲ್ಲಿ 11.25 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಮಾರ್ಜಿನ್ ಸೇರಿಸಿ. ಹಾಗೆ ಕ್ಯಾಪ್ ಹೈಟ್ ಬಂದು ನಾನು 3.5 ಇಂಚ್ ಇಡ್ತಾ ಇದ್ದೀನಿ. ಇದು ಟೋಟಲ್ ಲೆಂತು, ಸ್ಲೀವ್ನ ಲೆಂತು. ಹಾಗೆ ಫಿಟ್ಟಿಂಗ್ ಬಂದು 10 ಇಂಚ್ ಬೇಕು, 10 ಅರ್ಧ ಬಂದು 5 ಆಗುತ್ತೆ. 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಹಾಗೆ ನಮಗೆ ಆರ್ಮೋಲ್ ಬಂದು 8 ಇಂಚ್ ಬೇಕು. ನೋಡಿ ಒಂದು 16 ಇಂಚ್ ಬೇಕು, 16 ಅರ್ಧ ಬಂದು 8 ಆಗುತ್ತೆ. ನೋಡಿ ಇಲ್ಲಿ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇದು ಸ್ಲೀವ್ ಆಗಿರೋದ್ರಿಂದ ನೀವು ಒಂದು ಸ್ವಲ್ಪ ಫಿಟ್ಟಿಂಗಲ್ಲಿ ಲೈನ್ ಮಾರ್ಕ್ ಮಾಡ್ಕೋಬೇಕು, ಫಿಟ್ಟಿಂಗಲ್ಲೇ ಹಿಡಿಬೇಕು ಇದನ್ನು. ನೋಡಿ ಈ ಥರ ನೋಡಿ, ಈ ಥರ ನಾವು ಫಿಟ್ಟಿಂಗಲ್ಲೇ ಕ್ರಾಸಲ್ಲೇ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಸೇಪನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಈ ಥರ ಸ್ಕೇಲ್ ಇದ್ರೆ ತುಂಬ ಈಸಿಯಾಗಿ ನೀವು ಸೇಪನ್ನು ಮಾರ್ಕ್ ಮಾಡ್ಕೋಬೋದು. ನೋಡಿ ಹಾಗೆ ಇದು ಬ್ಯಾಕ್ ಸೇಪು. ಇವಾಗ ಫ್ರಂಟ್ ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇದು ನೋಡಿ ಸ್ಲೀವ್ ಮಾರ್ಕಿಂಗು, ಈ ಥರ ನಿಮಗೆ ಸ್ಲೀವ್ ಮಾರ್ಕಿಂಗನ್ನು ಮಾಡ್ಕೋಬೋದು. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬ್ಯಾಕ್ ಸೈಡು ಶಾರ್ಟೇಜ್ ಆಗುತ್ತೆ, ಅದನ್ನು ಆ ನಂತರ ನಾನು ಅಟ್ಯಾಚ್ ಮಾಡ್ಕೊತೀನಿ ಸ್ಟಿಚ್ ಮಾಡ್ಬೇಕಾದ್ರೆ. ನೋಡಿ ಇಲ್ಲಿ ಶಾರ್ಟೇಜ್ ಆಗುತ್ತೆ ಸ್ವಲ್ಪ, ಇಲ್ಲಿಗೆ ನ್ಯಾಚ್ ಹಾಕೊಂಡ್ರೆ ನಮ್ಗೆ ಈಸಿಯಾಗಿ ನಾವು ಅಟ್ಯಾಚ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೋಡಿ 2 ಪೀಸ್ ಮಾತ್ರ ತಗೊಂಡಿದ್ದೀನಿ. ಇದು ಫ್ರಂಟ್ ಆರ್ಮೋಲ್ ಸೇಪು. ನೋಡಿ ಇದು ಫ್ರಂಟು, ಇದು ಬ್ಯಾಕು. ಇದು ನೋಡಿ ಇಲ್ಲಿ ಶಾರ್ಟೇಜ್ ಆಗುತ್ತಲ್ಲ, ಈ ಬಟ್ಟೆ ಉಳಿದಿರೋ ಬಟ್ಟೆನ ಇಲ್ಲಿ ಈ ಥರ ನಾವು ಜಾಯಿಂಟ್ ಮಾಡ್ಕೋಬೇಕು, 2 ಪೀಸಿಗೆ 2. ಇವಾಗ ಬಂದು ನೋಡಿ ನಾವು ಬೆಲ್ಟನ್ನು ಕಟ್ ಮಾಡೋಣ, ಕ್ರಾಸ್ ಬೆಲ್ಟು. ನೋಡಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ನಾನು ಒಂದು ಸೀದಾ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ, ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಬೆಲ್ಟನ್ನು ಕಟ್ ಮಾಡ್ಕೋಬೇಕು ಅನ್ನೋದನ್ನು. ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಏನು ಕಟ್ ಮಾಡಿದ್ದೀವಿ ಅದನ್ನು ಇಟ್ಟು ನೋಡ್ಕೊಳ್ಳೋಣ ಎಷ್ಟು ಬೇಕಾಗುತ್ತೆ ನಮಗೆ ಬೆಲ್ಟು ಅನ್ನೋದು. ಯಾಕಂದರೆ ಸೈಡು ಜಾಯಿಂಟಲ್ಲಿ ಪ್ರಾಬ್ಲಮ್ ಬರುತ್ತೆ, ಇಲ್ಲ ಅಂದರೆ ನೋಡಿ ಈ ಥರ ಇಟ್ಕೊಂಡಾಗ ನಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ
ನಮಗೆ ಫೋರ್ತ್ ಡಾಟ್ ಅವಶ್ಯಕತೆ ಇಲ್ಲ, ನಾವು ಕ್ರಾಸ್ ಶೇಪ್ ಅನ್ನು ಇಟ್ಟಿದೀವಿ, ಹಾಗಾಗಿ ನಾನು ಫೋರ್ತ್ ಡಾಟ್ ಅನ್ನ ಇಡಲ್ಲ. ನೋಡಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿವರೆಗೂ ಇದೆ. ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಪಾರ್ಟು ನಮಗೆ ಎಕ್ಸಾಕ್ಟ್ ಆಗಿ ಬರುತ್ತೆ ನೋಡಿ. ಇದು 2.25 ಇಂಚ್ ಇದೆ. 2.25 ಇಂಚು ನಮಗೆ ಬೆಲ್ಟ್ ಬೇಕು. ಇವಾಗ 2.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ 2.25 ಇಂಚಿಗೆ ಪ್ಲಸ್ ಮಾರ್ಜಿನ್ ಸೇರಿಸಿ 3.25 ಇಂಚು, 1 ಇಂಚು ಮಾರ್ಜಿನ್ ಬೇಕು ಸ್ಟಿಚಿಂಗ್ ಮಾರ್ಜಿನ್ ಕೆಳಗಡೆ ಮೇಲ್ಗಡೆಗೆ. ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ. ಮಾರ್ಜಿನ್ ಸೇರಿಸಿ 2.25 ನಮಗೆ ರೆಡಿ ಬೆಲ್ಟ್ ಬೇಕು. ನೋಡಿ ಇಲ್ಲಿಂದ ನಮಗೆ ಇಲ್ಲಿ 3.25 ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ, 1 ಇಂಚು ನಾವು ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಅಪೆಕ್ಸ್ ಎಷ್ಟಿದೆ 3.5 ಇಟ್ಟಿದ್ದೀವಿ, 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 1/2 ಇಂಚು ಡೌನಲ್ಲಿ ಮಾರ್ಕ್ ಮಾಡ್ಕೊಂಡು, ಆನಂತರ ಟೋಟಲ್ ಬೆಲ್ಟಿನ ಲೆಂತ್ ಬಂದು ನಮಗೆ 7.5 ಇಂಚು ಅಂದರೆ 30 ಇದೆ ಸೊಂಟದಾಗುತ್ತೆ. ಒಂದು ಅರ್ಧ ಇಂಚು ಜಾಸ್ತಿ ಇಡಿ, 38 ಇಂಚ್ ಇಡಿ, ಅರ್ಧ ಇಂಚ್ ಜಾಸ್ತಿ ಇಟ್ಕೊಳ್ಳಿ. ಹಾಗೆ ಮಾರ್ಜಿನ್ ಬಂದು 1-2 ಇಂಚು. ನಮಗೆ ಟೋಟಲ್ ಬೆಲ್ಟಿನ ಉದ್ದ ಎಷ್ಟು ಬೇಕೋ ಅಷ್ಟನ್ನು ಮೊದಲಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಅಫೆಕ್ಸ್ ನಾವು ಇಲ್ಲಿ ಎಷ್ಟು ಇಟ್ಟಿದ್ದೀವಿ, 3.5 ಇಟ್ಟಿದ್ದೀವಿ. ಇಲ್ಲಿ ಟೋಟಲ್ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ. ಇದನ್ನ ನೋಡಿ ಈ ಥರ ಸೇಪಲ್ಲಿ ಅಲ್ಲಿ ಕಟ್ ಮಾಡ್ಬೇಕಾದ್ರೂ ಕೂಡ ಹಾಗೆ ಕಟ್ ಮಾಡಿದ್ದೀವಿ ನಾವು. ಇಲ್ಲಿ ಕೂಡ ಅಷ್ಟೇ ಒಂದು ಸ್ವಲ್ಪ ಸೇಪಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಇದನ್ನ ಈ ಥರ ಸೇರ್ಸೋಣ. ಇದು ನಮಗೆ ಕ್ರಾಸ್ ಬೆಲ್ಟ್ ಪರ್ಫೆಕ್ಟಾಗಿ ಕೂರುತ್ತೆ. ಈ ಥರ ನೀವು ಕಟ್ ಮಾಡಿದ್ರೆ ಬೇಕಾದರೆ ನಿಮಗೆ ತೋರಿಸ್ತೀವಿ ಒಂದ್ಸರಿ ಸೈಡು ಕರೆಕ್ಟಾಗಿ ಇರುತ್ತಲ್ಲ ಅಂತೇಳಿ. ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಈ ರೀತಿ. ಇದನ್ನ ಸೈಡನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಇವಾಗ ಬಂದು ನಾವು ಕಟ್ ಮಾಡಿದ ಬೆಲ್ಟನ್ನು ಇಲ್ಲಿ ಕೆಳಗಡೆ ಮಾರ್ಜಿನ್ ಕೂಡ ಹೋಗುತ್ತೆ. ನೋಡಿ ನಮಗಿಲ್ಲಿ 1/2 ಇಂಚು ಮಾತ್ರ ಉಳಿಯುತ್ತೆ. ಇಲ್ಲಿ ಕೂಡ ಕೆಳಗಡೆ ಕರೆಕ್ಟ್ ಆಗುತ್ತೆ, ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಬೆಲ್ಟ್ ಕೂಡ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.